ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ನ ಬ್ಯಾಕಪ್ ತೆಗೆಯೋದು ಹೇಗೆ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಒಂದು ವೇಳೆ ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರುವಂಥ ಕಾಲ್ ರೆಕಾರ್ಡಿಂಗ್ ಅಂದರೆ 5 ವರ್ಷ ಆಗಿರ್ಬೋದು ಅಥವಾ 10 ವರ್ಷ ಆಗಿರ್ಬೋದು, ಅಂದರೆ ಆಲ್ಮೋಸ್ಟ್ ಡಿಲೀಟ್ ಆಗಿ 2 ವರ್ಷ ಆದರೂ ಕೂಡ ನೀವು ಈ ಅಪ್ಲಿಕೇಶನ್ ಮುಖಾಂತರ ನೀವು ಇಲ್ಲಿ ಡಿಲೀಟ್ ಆಗಿರೋಂಥ ಕಾಲ್ ರೆಕಾರ್ಡಿಂಗ್ನ ನೀವು ಇಲ್ಲಿ ಬ್ಯಾಕಪ್ನ ತೆಗಿಬೋದು. ಹೌದು ಫ್ರೆಂಡ್ಸ್, ಇನ್ನು ಅಪ್ಲಿಕೇಶನ್ ಬಗ್ಗೆ ಹೇಳಬೇಕಂದ್ರೆ ಈ ಅಪ್ಲಿಕೇಶನ್ ಹೆಸರೇನು ಮತ್ತು ಈ ಅಪ್ಲಿಕೇಶನ್ನ ನಾವು ಹೇಗೆ ಯೂಸ್ ಮಾಡೋದು ಮತ್ತು ಎಲ್ಲಿಂದ ನಾವು ಇದನ್ನು ಇನ್ಸ್ಟಾಲ್ ಮಾಡೋದು ಅಂತಲೂ ಅದನ್ನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಇನ್ನು ಕೆಲವೊಂದು ಅಪ್ಲಿಕೇಶನ್ಸ್ನ ಇದ್ದಾವೆ. ಹೌದು, ಡಿಲೀಟ್ ಆಗಿರೋಂಥ ಕಾಲ್ ರೆಕಾರ್ಡಿಂಗ್ ಅಂದರೆ ಎಷ್ಟೇ ವರ್ಷ ಹಳೆದು ಆದರೂ ಕೂಡ ಅಲ್ಲಿ ಡಿಲೀಟ್ ಆಗಿರೋಂಥ ಕಾಲ್ ರೆಕಾರ್ಡಿಂಗ್ನ ನೀವು ಇಲ್ಲಿ ಬ್ಯಾಕಪ್ನ ತೆಗಿಬೋದು. ಬಟ್ ಆದರೆ ಅಲ್ಲಿ ಒಂದು ಮೇನ್ ರೀಸನ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ಅಪ್ಲಿಕೇಶನ್ ಇದೆ ಅದು ಓನ್ಲಿ ರೂಟ್ ಆಗಿರೋಂಥ ಫೋನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಬಟ್ ಆದರೆ ಈ ಅಪ್ಲಿಕೇಶನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಈ ಅಪ್ಲಿಕೇಶನಲ್ಲಿ ನಿಮ್ಮ ಫೋನ್ ಯಾವುದೇ ಅಂತ ರೂಟ್ ಇಲ್ಲದೇ ಇದ್ದರೂ ಕೂಡ ನೀವು ಡಿಲೀಟ್ ಆಗಿರೋಂಥ ಕಾಲ್ ರೆಕಾರ್ಡಿಂಗ್ ನೀವು ಇಲ್ಲಿ ಬ್ಯಾಕಪ್ನ ತೆಗಿಬಹುದು. ಹೌದು ಫ್ರೆಂಡ್ಸ್, ಬನ್ನಿ ಹಾಗಿದ್ರೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ಇದು ಯಾವ ಅಪ್ಲಿಕೇಶನ್ ಮತ್ತು ಇದು ಅಪ್ಲಿಕೇಶನ್ ನಾವು ಎಲ್ಲಿಂದ ಇನ್ಸ್ಟಾಲ್ ಮಾಡ್ಕೋದು ಮತ್ತು ಈ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋದು ಅನ್ನೋದು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ಈ ವಿಡಿಯೋ ಏನಿದೆ ಒಂದು ಪ್ರಾಕ್ಟಿಕಲ್ ವಿಡಿಯೋ ಅಂತ ಹೇಳ್ಬೋದು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೌದು, ನಮ್ಮ ಚಾನಲ್ ಇದೇ ಥರ ಇನ್ಫಾರ್ಮೇಟಿವ್ ಮತ್ತು ಪ್ರಾಕ್ಟಿಕಲ್ ವಿಡಿಯೋಸ್ನ ನಮ್ಮ ಚಾನಲ್ಗೆ ತರ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವು ಮರಿದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಬಂದು ಇಲ್ಲಿ ನೀವು ನೋಡ್ಬೋದು ಈ ಥರ ಇಲ್ಲಿ ನಿಮಗೆ ಇಂಟರ್ಫೇಸ್ ಏನಾದರೂ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಟೋಟಲ್ ಆಗಿ ಇದ್ರದ್ದು ಇಂಟರ್ಫೇಸ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ನೋಡ್ಬೋದು ಸ್ಟಾರ್ಟಿಗೆ ಇಲ್ಲಿ ನಿಮ್ಮ ಫ್ರಂಟಲ್ಲಿ ಹೌದು ಇಲ್ಲಿ ರಿಕವರಿ ಮೆಥಡ್ 1 ಅಂತ ತೋರಿಸ್ತಾ ಇದೆ, ಅಲ್ಗೋರಿದಮ್ 1 ಅಂತ ತೋರಿಸ್ತಾ ಇದೆ, ಹಾಗೂ ರಿಕವರಿ ಮೆಥಡ್ 2 ಅಂತ ತೋರಿಸ್ತಾ ಇದೆ, ಮತ್ತು ಅಲ್ಗೋರಿದಮ್ 2 ಅಂತ ತೋರಿಸ್ತಾ ಇದೆ. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯೂಸರ್ಸ್ ಮ್ಯಾನುವಲ್ ಕೂಡ ಇದೆ. ಒಂದು ವೇಳೆ ಅಪ್ಲಿಕೇಶನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಇಲ್ಲಿ ಕೆಳಗಡೆ ಕ್ವಿಕ್ ಇಂಟ್ರೊಡಕ್ಷನ್ ಅಂತ ಏನಿದೆ ಅಲ್ಲಿ ನೀವು ಕ್ಲಿಕ್ ಮಾಡಿ ಇದರ ಸಂಬಂಧಪಟ್ಟಂಗೆ ನಿಮಗೆ ಸಂಪೂರ್ಣ ಮಾಹಿತಿ ಪಡಿಬಹುದು. ಅಷ್ಟೇ ಫ್ರೆಂಡ್ಸ್, ಇನ್ನು ಇಲ್ಲಿ ನಿಮಗೆ ನೋಡ್ಬೋದು ವ್ಯೂ ವರ್ಡ್ ಆಡಿಯೋ ಅಂತ ಇದೆ. ಇನ್ನು ಲಾಸ್ಟಲ್ಲಿ ನಿಮಗೆ ಡಿಲೀಟ್ ರಿಕ್ವರ್ಡ್ ಆಡಿಯೋ ಅಂತ ಇದೆ. ಹೌದು ಫ್ರೆಂಡ್ಸ್, ಇನ್ನು ಅದು ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆಪ್ಷನ್ನ ಇನ್ನು ಉಳಿದಂಥ ಆಪ್ಷನ್ನ ನೋಡಿದ್ರೆ ಇಲ್ಲಿ ನಿಮಗೆ ಒಂದು ಸೇಮ್ ಒಂದು ಇರುವಂಥ ಒಂದು ಆಪ್ಷನ್ ಕಾಣಿಸ್ತದೆ ಅಂತ ಹೇಳ್ಬೋದು. ಕ್ವಿಕ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಆಡಿಯೋ ರಿಕವರಿ ಆಗಿರ್ಬೋದು, ಅಥವಾ ಫೈಲ್ ಬ್ರೌಸರ್ ಆಗಿರ್ಬೋದು, ಅಂದರೆ ನಿಮ್ಮ ಫೈಲ್ ಮ್ಯಾನೇಜರ್ ಏನಿದೆ ಇಲ್ಲಿ ಆಕ್ಸೆಸ್ ಆಗುತ್ತೆ. ಹಾಗೂ ಇಲ್ಲಿ ನಿಮಗೆ ರೆಕಮೆಂಡೇಶನ್ ಅಂತಲೂ ಇದೆ. ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಒಂದು ವೇಳೆ ನೀವು ಇಲ್ಲಿ ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ನ ಇಲ್ಲಿ ಬ್ಯಾಕಪ್ನ ತೆಗಿಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಆಲ್ಸೋ ರಿಕ್ವರ್ SD ಕಾರ್ಡ್ ಅಂತ. ಒಂದು ವೇಳೆ ನಿಮ್ಮ ಫೋನಲ್ಲಿ ಮೆಮ್ರಿ ಕಾರ್ಡ್ ಇತ್ತು ಅಂದರೆ ಅದನ್ನು ನೀವು ಇಲ್ಲಿ ಟಿಕ್ನ ಮಾಡಿ, ಒಂದು ವೇಳೆ ಮೆಮ್ರಿ ಕಾರ್ಡ್ ಇಲ್ಲ ಅಂದರೆ ನೀವು ಇಲ್ಲಿ ಅನ್ಟಿಕ್ನ ಮಾಡಿ. ಅಂದರೆ ಸ್ಟಾರ್ಟಿಗೆ ನೀವು ಇಲ್ಲಿ ರಿಕವರ್ ಮೆಥಡ್ 1 ಅಂತ ಇದೆ, ಅಂದರೆ ಅಲ್ಗೋರಿದಮ್ 1 ಅಂತ ಇದೆ, ನೀವು ಇಲ್ಲಿ ಕ್ಲಿಕ್ನ ಮಾಡಿ. ಹೌದು, ನೋಡ್ಬೋದು ಇಲ್ಲಿ ನಿಮಗೆ ಅಲ್ಗೋರಿದಮ್ 1 ಅಂತ ತೋರಿಸ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಆಲ್ರೆಡಿ ರಿಕವರ್ ಮಾಡೋದಕ್ಕೆ ಅಪ್ಲಿಕೇಶನ್ ಇದೆ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಪ್ರೆಸ್ ಸ್ಟಾರ್ಟ್ ಟು ಬಿಗಿನ್ ರಿಕ್ವರ್ಡ್ ಮೀಡಿಯಾ ಯೂಸಿಂಗ್ ದ ಫಸ್ಟ್ ಅಲ್ಗೋರಿದಮ್ 1 ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಸ್ಟಾರ್ಟ್ ಆಪ್ಷನ್ ಇಲ್ಲಿ ಕ್ಲಿಕ್ನ ಮಾಡ್ಬೋದು. ಹೌದು, ತುಂಬ ಫಾಸ್ಟಾಗಿ ಮತ್ತು ಇಲ್ಲಿ ಎಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇದನ್ನ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಸ್ಟಾರ್ಟ್ ಅಂತ ಏನಿದೆ ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಇಲ್ಲಿ ಅಪ್ಲಿಕೇಶನ್ ಏನಿದೆ ಇದು ಕಂಪ್ಲೀಟಾಗಿ ನೀವು ಡಿಲೀಟ್ ಆಗಿರೋಂಥ ಕಾಲ್ ರೆಕಾರ್ಡಿಂಗ್ ಏನಿದೆ ಇಲ್ಲಿ ಇನ್ ಡೆಪ್ತಲ್ಲಿ ನೀವು ಇದನ್ನು ಸ್ಕ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡ್ಬೋದು ಇಲ್ಲಿ ಅಲ್ಗೋರಿದಮ್ 1 ಅಂತ ಇದೆ. ಆಲ್ಮೋಸ್ಟ್ ಇಲ್ಲಿಗ 100 ಅಂತ ತೋರಿಸ್ತಾ ಇದೆ. 100ಅಲ್ಲಿ ನಿಮಗೆ ಈಗ 12% ಏನು ಕಂಪ್ಲೀಟ್ ಆಗಿದೆ. ಈಗ ಕಂಪ್ಲೀಟಾಗಿ ಒಂದು ಸ್ಕ್ಯಾನ ಮಾಡುತ್ತೆ. ನೀವು ಎಷ್ಟೇ ಹಳಿ ಕಾಲ್ ರೆಕಾರ್ಡಿಂಗ್ ಇರಲಿ, 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 4 ವರ್ಷ ಆಗಿರ್ಬೋದು, ಎಷ್ಟೇ ಹಳೆಯ ಕಾಲ್ ರೆಕಾರ್ಡಿಂಗ್ ಇದ್ದರೂ ಕೂಡ ನಿಮ್ಮ ಫೋನಲ್ಲಿ ಅದೇ ಒಂದು ಫೋನಲ್ಲಿ ನೀವು ಅದನ್ನು ಡಿಲೀಟ್ ಮಾಡಿದ್ರೆ ಅಂದರೆ ಈ ಅಪ್ಲಿಕೇಶನ್ ಅದು ಕಂಪ್ಲೀಟಾಗಿ ಸರ್ಚ್ ಮಾಡುತ್ತೆ. ಅದು ಡಿಲೀಟ್ ಆಗಿರೋಂಥ ಕಾಲ್ ರೆಕಾರ್ಡಿಂಗ್ ಇಲ್ಲಿ ಬ್ಯಾಕಪ್ನ ತೆಗೆಯುತ್ತೆ. ಅಷ್ಟೇ ಅಲ್ಲ, ಈ ಅಲ್ಗೋರಿದಮ್ 2 ಅಂತ ನೋಡಿದ್ರೆ ಫ್ರೆಂಡ್ಸ್ ಇದಕ್ಕಿಂತ ಅಡ್ವಾನ್ಸ್ ಆಗಿರುತ್ತೆ. ಹೌದು, ಒಂದು ವೇಳೆ ಇಲ್ಲಿ ನಾವು ಅಲ್ಗೋರಿದಮ್ 1ಅಲ್ಲಿ ಏನಾದರೂ ನಾವು ಇಲ್ಲಿ ಬ್ಯಾಕಪ್ ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ನಾವಿಲ್ಲಿ ಅಲ್ಗೋರಿದಮ್ 2 ಏನಿದೆ ನಾವಿಲ್ಲಿ ಅದ್ರ ಮುಖಾಂತರ ನಾವಿಲ್ಲಿ ಅಡ್ವಾನ್ಸ್ ಲೆವೆಲಲ್ಲಿ ನಾವಿಲ್ಲಿ ಬ್ಯಾಕಪ್ನ ತೆಗಿಬಹುದು. ಹೌದು, ಹೀಗಾಗಿ ಇಲ್ಲಿ ನಿಮಗೆ ಮೆಥಡ್ 1 ಅಂತ ಕೊಟ್ಟಿದ್ದಾರೆ, ಮೆಥಡ್ 2 ಅಂತ ಕೊಟ್ಟಿದ್ದಾರೆ, ಅಂದರೆ ಅಲ್ಗೋರಿದಮ್ 1 ಹಾಗೂ ಅಲ್ಗೋರಿದಮ್ 2 ಅಂತ ಕೊಟ್ಟಿದ್ದಾರೆ. ಅಲ್ಗೋರಿದಮ್ 2 ಇಲ್ಲಿ ಒಂದು ಅಡ್ವಾನ್ಸ್ ಲೆವೆಲಲ್ಲಿ ನೀವು ಇಲ್ಲಿ ಸ್ಕ್ಯಾನಿಂಗ್ ಆಗುತ್ತೆ, ಹಾಗೂ ತುಂಬ ಇನ್ ಡೆಪ್ತ್ ಆಗಿ ಹೋಗಿ ಅಲ್ಲಿ ಡಿಲೀಟ್ ಆಗಿರೋಂಥ ಫೈಲ್ಸ್ ಏನಿವೆ ಬ್ಯಾಕಪ್ನ ತೆಗೆಯುತ್ತೆ. ಇನ್ನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಒಂದು ವೇಳೆ ಈ ಅಪ್ಲಿಕೇಶನ್ ಈ ಥರ ನಾವಿಲ್ಲಿ ಸ್ಕ್ಯಾನಿಂಗ್ ಅಥವಾ ರಿಕವರಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಯಾವುದೇ ಕಾರಣ ಕೂಡ ನಿಮ್ಮ ಫೋನ್ನ ಇಲ್ಲಿ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ಸ್ವಿಚ್ ಆಫ್ ಕೂಡ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡ್ಬೋದು ಇಲ್ಲಿ ಅಲ್ಗೋರಿದಮ್ ರಿಕವರ್ಡ್ ಮೀಡಿಯಾ ಅಂತ ಬರ್ತಾ ಇದೆ. ಹೌದು, ಆಲ್ರೆಡಿ ಈ ಅಪ್ಲಿಕೇಶನ್ ಇದೆ ಕಂಪ್ಲೀಟಾಗಿ ಒಂದು ಸ್ಕ್ಯಾನ್ ಮಾಡೋದಕ್ಕೆ ಶುರು ಮಾಡಿದೆ. ಈ ಟೈಮಲ್ಲಿ ಯಾವುದೇ ಕಾರಣ ಕೂಡ ನೀವು ಇಲ್ಲಿ ಇನ್ನುಳಿದಂಥ ಬಟನ್ಸ್ ಪ್ರೆಸ್ ಮಾಡೋದಾಗಿರ್ಬೋದು ಅಥವಾ ಫೋನ್ನ ಲಾಕ್ ಮಾಡೋದಾಗಿರ್ಬೋದು, ಈ ಥರ ಯಾವುದೇ ಕಾರಣ ಕೂಡ ನೀವು ಇಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಆಲ್ರೆಡಿ ರಿಕವರಿ ಏನಾದರೂ ಕಂಪ್ಲೀಟ್ ಆಗಿದೆ. ಹೌದು, ನೋಡ್ಬೋದು ಇಲ್ಲಿ ಆಲ್ ರಿಕ್ವೈರ್ಡ್ ಫೈಲ್ ಅಂತ ಇದೆ, ಅಂದರೆ ಟೋಟಲ್ ಆಗಿ ಇಲ್ಲಿ 12 GB ಡಾಟಾ ಏನಿದೆ ಇಲ್ಲಿ ಬ್ಯಾಕಪ್ನ ಬಂದಿದೆ. ನೋಡ್ಬೋದು ಇಲ್ಲಿ ನಿಮಗೆ ಲೈವ್ ಪ್ರೂಫ್ ನಿಮ್ಮ ಕಣ್ಣು ಮುಂದೆ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ನೋಡ್ಬೋದು ನಾವು ಡಿಲೀಟ್ ಆಗಿರೋ ಕಾಲ್ ರೆಕಾರ್ಡಿಂಗ್ ಏನಿದೆ ಅದು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಇದೇ ಥರ ನೀವು ಇಲ್ಲಿ ಈ ಕಾಲ್ ರೆಕಾರ್ಡಿಂಗ್ನ ಇಲ್ಲಿ ಬ್ಯಾಕಪ್ನ ತೆಗಿಬಹುದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಇದರ ಸಂಬಂಧಪಟ್ಟ ಏನಾದರೂ ಡೌಟ್ಸ್ ಇದ್ದರೆ ಮರಿದೆ ಕಾಮೆಂಟ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇದೇ ಥರ ವಿಡಿಯೋಗೋಸ್ಕರ ಮರಿದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.